ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಮಾಯಾ 21. ಸೊ ಈ ಎಪಿಸೋಡಲ್ಲಿ ಮಾಯಾ ಹಾಗೆ ವಿಕ್ರಮ್ನ ಮೊದಲ ವಿಲನ ಇದೆ ಈ ಎಪಿಸೋಡ್ನ ಸ್ಪೆಷಾಲಿಟಿ. ಸೊ ಈಗ ಶ್ರಾವ್ಯ ವಿಕ್ರಮ್ನ ಬೇರೆ ರೀತಿಯೇ ಹೋಲಿಸ್ಕೋಬೇಕು ಅಂತ ಡಿಸೈಡ್ ಮಾಡಿ ಅವ್ನು ತುಂಬ ಕೇರ್ ಮಾಡ್ತಿದ್ದೀನಿ ಅನ್ನೋ ರೀತಿ ತೋರಿಸ್ಕೊಳ್ಳೋದಕ್ಕೆ ಅವನ್ನ ಸೆಡ್ಯೂಸ್ ಮಾಡೋದಕ್ಕೆ ಅಂತಲೇ ಬೇರೆ ಥರ ಬಟ್ಟೆಗಳನ್ನ ಹಾಕ್ಕೊಂಡು ಬಂದು ವಿಕ್ರಮ್ ಮುಂದೆ ಕೂತಿದ್ದಾಳೆ. ಸೊ ವಿಕ್ರಮ್ ಅದಕ್ಕೆ ಸೆಡ್ಯೂಸ್ ಆಗ್ತಾನ, ಅವನು ಶ್ರಾವ್ಯಗೆ ಒಲಿತಾನ. ಹಾಗೆ ವಿಕ್ರಮ್ನ ಬೇಗ ಹೊಲಿಸ್ಕೊಳ್ಬೇಕು ಅಂತ ಹೇಳಿ ಅವ್ನು ಟಯರ್ಡ್ ಆಗಿರೋದನ್ನು ನೋಡಿ ಅವನ್ನ ಕೇರ್ ಮಾಡೋ ಒಂದು ನೆಪದಲ್ಲಿ ಅವ್ನು ಕುಡಿಯೋ ಹಾಲಿಗೆ ಒಂದು ಪೌಡರ್ ಹಾಕ್ಕೊಂಡು ಬಂದು ಕೊಡೋದಕ್ಕೆ ಅಂತ ಬರ್ತಾಳೆ. ಆದರೆ ಆ ಹಾಲನ್ನ ವಿಕ್ರಮ್ ಕುಡಿಯಲ್ಲ. ಆ ಹಾಲು ಯಾರು ಕುಡಿತಾರೆ? ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಅದ್ರಲ್ಲಿ ಏನು ಬೆರೆಸಿದ್ದಾಳೆ? ಅದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ವಿಕ್ರಮ್ ಮಾಯಾ ಮೊದಲ ಮಿಲನ. ವಿಕ್ರಮ್ ಲ್ಯಾಪ್ಟಾಪ್ ಮುಚ್ಚಿ ಶ್ರಾವ್ಯ ಬಗ್ಗೆ ಥಿಂಕ್ ಮಾಡ್ತಾ ಮನಸ್ಸಲ್ಲೇ ಮಾತಾಡ್ಕೊಂಡ. ಅಪ್ಪನ ಸಪೋರ್ಟ್ ಅವಳಿಗೆ ಇದೆ, ತಕ್ಷಣ ನಾನು ಅವಳನ್ನ ಮನೆಯಿಂದ ಹೊರಗೆ ಹಾಕೋಕ್ಕಾಗಲ್ಲ. ಸೊ ಅವಳಿಗೆ ಹತ್ರ ಆಗೋ ರೀತಿ ಆ್ಯಕ್ಟ್ ಮಾಡಬೇಕು. ಇದರಿಂದ ಮಾಯಾಗೆ ನೋವಾಗುತ್ತೆ, ಬಟ್ ನನಗೆ ಬೇರೆ ದಾರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಶ್ರಾವ್ಯ ಅಲ್ಲಿಗೆ ಬಂದು ಸೋಫಾ ಮೇಲೆ ಕೂತ್ಕೊಂಡ್ಳು. ವಿಕ್ರಮ್ನ ಸೆಡ್ಯೂಸ್ ಮಾಡೋಕ್ಕೆ ಎಕ್ಸ್ಪೋಸ್ ಆಗೋ ರೀತಿ ಡ್ರೆಸ್ ಹಾಕ್ಕೊಂಡು ಬಂದು ಅವನ ಮುಂದೆ ಕೂತ್ಕೊಂಡ್ಳು. ಅವಳು ಸಿಹಿಯಾದ ಧ್ವನಿಯಲ್ಲಿ, ವಿಕ್ರಮ್ ತುಂಬ ಸ್ಟ್ರೆಸ್ ಆಗಿದೆಯಾ ಅಂತ ಅನಿಸುತ್ತೆ, ಹೆಡ್ ಮಸಾಜ್ ಮಾಡಲಾ ಅಂತ ಕೇಳಿದ್ಲು. ವಿಕ್ರಮ್, ಪರವಾಗಿಲ್ಲ ಶ್ರಾವ್ಯ, ಕೆಲಸ ಎಲ್ಲ ಮುಗೀತು, ಸ್ವಲ್ಪ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಶ್ರಾವ್ಯ, ನನಗೆ ತುಂಬ ನಿದ್ದೆ ಬರ್ತಿದೆ, ನಂಗೆ ಒಂದು ಗ್ಲಾಸ್ ಹಾಲು ತಂದು ಕೊಡ್ತೀಯಾ ಅಂತ ಕೇಳ್ದ. ಶ್ರಾವ್ಯ ನಗ್ತಾ, ಅಫ್ಕೋರ್ಸ್ ವಿಕ್ರಮ್, ಖಂಡಿತ ತರ್ತೀನಿ ಅಂತ ಕಿಚನ್ಗೆ ಹೋಗಿ ಹಾಲು ಕಾಯಿಸಿ ಅದಕ್ಕೆ ಯಾವುದೋ ಒಂದು ಪೌಡ್ರ್ ಬೆರೆಸಿತ್ತು. ಅವಳು ಹಾಲಿಗೆ ಪೌಡರ್ ಬೆರೆಸಿದ್ನ ಅಶ್ವಥ್ ನೋಡ್ದ. ಇಲ್ಲಿ ಏನೂ ಸರಿ ಇಲ್ಲ ಅಂತ ಅಂದ್ಕೊಂಡು ಮಾಯಾ ಇದ್ದ ಕಡೆ ಓಡಿ ಹೋಗಿ ಗಾಬರಿಯಿಂದ, ಮಾಯಾ ಮೇಡಮ್ ಅಂತ ಕರೆದ. ಮಾಯಾ ಅಶ್ವಥ್ ಅವ್ರ ಧ್ವನಿಯಲ್ಲಿ ಇದ್ದ ಆತಂಕ ನೋಡಿ, ಅಶ್ವಥಣ್ಣ ಏನಾಯಿತು, ಯಾಕೆ ಈ ರೀತಿ ಗಾಬರಿಯಾಗಿದ್ದೀರಾ ಅಂತ ಕೇಳಿದ್ಲು. ಮೇಡಮ್, ಶ್ರಾವ್ಯ ಹಾಲಿಗೆ ಯಾವುದೋ ಪೌಡ್ರ್ ಬೆರೆಸಿ ಬಾಸ್ ಕೊಡೋದಕ್ಕಂತ ಹೋಗ್ತಿದ್ದಾಳೆ. ಮಾಯಾ ಟೆನ್ಷನಿಂದ, ಅಣ್ಣ ನೀವು ಸರಿಯಾಗಿ ನೋಡಿದ್ರಾ? ಅಶ್ವಥ್, ಹೌದು ಮೇಡಮ್, ನಾನು ನೀರು ಕುಡಿಯೋಣ ಅಂತ ಕಿಚನ್ಗೆ ಹೋದೆ, ನನ್ನ ಹಾಲಿಗೆ ಪೌಡ್ರ್ ಬೆರೆಸ್ತಿದ್ದನ್ನು ಕಣ್ಣಾರೆ ನೋಡಿದ್ದೀನಿ. ಅವಳು ಬಾಸು ಕೊಡೋದಕ್ಕೆ ಮುಂಚೆ ನೀವು ಮೊದಲು ಹೋಗಿ ತಡೀರಿ ಮೇಡಮ್ ಅಂದ. ಮಾಯಾ ತಕ್ಷಣ ಅಲ್ಲಿಂದ ಸ್ಟಡಿ ರೂಮ್ ಕಡೆ ಹೋದ್ಲು. ವಿಕ್ರಮ್ ಇನ್ನೇನು ಹಾಲು ಕುಡಿಬೇಕು ಅಂತ ಹೋಗೋಷ್ಟರಲ್ಲಿ ಮಾಯಾ ಅಲ್ಲಿಗೆ ಬಂದು ವಿಕ್ರಮ್ನ, ಆ ಹಾಲು ಕುಡಿಬೇಡಿ, ಅದರಲ್ಲಿ ಶ್ರಾವ್ಯ ಯಾವುದೋ ಪೌಡ್ರ್ ಬೆರೆಸಿದ್ದಾಳೆ ಅಂತ ಅಂದ್ಲು. ಅದಕ್ಕೆ ಶ್ರಾವ್ಯ, ಏನು ಹೇಳ್ತಿದ್ಯಾ ಮಾಯಾ ನೀನು, ನಾನು ಯಾಕೆ ಹಾಗೆ ಮಾಡಲಿ ಅಂದ್ಲು. ಮಾಯಾ ಕೋಪ ಮಾಡಿಕೊಂಡು, ಇನ್ನೇನು ಶ್ರಾವ್ಯ, ವಿಕ್ರಮ್ನ ಪಡ್ಕೊಳ್ಳೋಕ್ಕೆ ನೀನು ಏನು ಬೇಕಾದ್ರೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಲು. ಶ್ರಾವ್ಯ ನಾಟಕ ಮಾಡೋಕ್ಕೆ ಶುರು ಮಾಡಿಕೊಂಡ್ಳು. ವಿಕ್ರಮ್, ಈ ಮಾಯಾ ನನ್ನ ಮೇಲೆ ಏನೇನೋ ಅಪವಾದ ಹೊರಿಸ್ತಾ ಇದ್ದಾಳೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ನಾನು ಈ ರೀತಿ ಮಾಡ್ತೀನಾ ಅಂತ ಅಳೋದಕ್ಕೆ ಶುರು ಮಾಡಿಕೊಂಡ್ಳು. ವಿಕ್ರಮ್ ಮಾಯಾ ಕಡೆ ತಿರುಗಿ, ಮಾಯಾ ನೀನು ಅವಳು ಹಾಲಿಗೆ ಪೌಡ್ರ್ ಬೆರೆಸಿದ್ನ ಕಣ್ಣಾರೆ ನೋಡ್ದಾ ಅಂತ ಕೇಳ್ದ. ಅದಕ್ಕೆ ಮಾಯಾ, ಇಲ್ಲ ವಿಕ್ರಮ್, ನಾನು ನೋಡಲಿಲ್ಲ, ಅಶ್ವಥಣ್ಣ ಬಂದು ನನಗೆ ಹೇಳಿದ್ರು. ವಿಕ್ರಮ್, ನೀನು ಕಣ್ಣಾರೆ ನೋಡಿಲ್ಲ ಅಂದಮೇಲೆ ಅವಳ ಮೇಲೆ ಹೇಗೆ ಸಂಶಯ ಪಡ್ತಿದ್ಯಾ, ನನಗೆ ಅವಳ ಮೇಲೆ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ದ. ಮಾಯಾಗ ಅವನ ಮಾತಿಂದ ನೋವಾಯಿತು. ವಿಕ್ರಮ್, ನೀನು ನನ್ನ ಮಾತು ನಂಬ್ತಾ ಇಲ್ವಾ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನನ್ನ ಮಾತಿನ ಅರ್ಥ? ವಿಕ್ರಮ್, ನೋಡು ಮಾಯಾ, ನೀನು ಸುಳ್ಳು ಹೇಳ್ತಿದ್ಯೋ ನಿಜ ಹೇಳ್ತಿದ್ಯೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನಗಿಂತ ಹೆಚ್ಚಾಗಿ ನನಗೆ ಶ್ರಾವ್ಯ ಬಗ್ಗೆ ಗೊತ್ತು, ಅವಳು ಆ ರೀತಿ ಮಾಡಲ್ಲ ಅಂತ ಹೇಳ್ದ. ಮಾಯಾ, ಸರಿ ವಿಕ್ರಮ್, ಹಾಗಾದರೆ ಈ ಹಾಲನ್ನ ಅವಳೇ ಕುಡಿಯೋಕೆ ಹೇಳು. ವಿಕ್ರಮ್, ಅವಳನ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾಯಾ, ಇವತ್ತೇ ಲಾಸ್ಟ್, ಅವಳ ಬಗ್ಗೆ ಈ ರೀತಿ ನನ್ನ ಹತ್ರ ಮಾತಾಡಬೇಡ. ಮಾಯಾ ವಿಕ್ರಮ್ ಮಾತಿಂದ ಅವಳಿಗೆ ಹರ್ಟ್ ಆಗಿತ್ತು. ಏನೂ ಮಾತಾಡದೆ ವಿಕ್ರಮ್ ಕೈಲಿದ್ದ ಗ್ಲಾಸ್ ತೊಗೊಂಡು ಅವಳೇ ಹಾಲನ್ನು ಕುಡಿದು ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡ್ಳು. ಶ್ರಾವ್ಯ ಮಾಯನ್ ನೋಡಿ, ಇವಳಿಂದ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು ಅಂತ ಅಂದ್ಕೊಂಡು ವಿಕ್ರಮ್, ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಅಲ್ಲಿಂದ ಬೇಗ ತನ್ನ ರೂಮ್ಗೆ ಹೋಗಿ ಮಲ್ಕೊಂಡ್ಳು. ವಿಕ್ರಮ್ ಶ್ರಾವ್ಯ ಅಲ್ಲಿಂದ ಹೋಗ್ತಿದ್ದ ಹಾಗೆ ಮಾಯಾ ಹತ್ರ ಬಂದು, ಮಾಯಾ ಆರ್ ಯು ಓಕೆ ಅಂತ ಕೇಳ್ದ. ಮಾಯಾಗಾಗಲೇ ನಶೆ ಏರಿತ್ತು. ಅವಳು ನಗ್ತಾ, ಎಸ್ ವಿಕ್ರಮ್, ಐ ಆಮ್ ಫೈನ್
ಅಂತ ಡ್ರಿಂಕ್ಸ್ ಮಾಡಿರೋ ಥರ ಆಡ್ತಿದ್ಲು. ಮಾಯಾ ಎದ್ದು ನಿಂತು ನಿಲ್ಲೋಕ್ಕೂ ಸಹ ಕಷ್ಟಪಡ್ತಿದ್ಲು. ಅವಳು ತೂರಾಡ್ತಾ ವಿಕ್ರಮ್ ಹತ್ರ ಬಂದು, ಯು ಆರ್ ಎ ಚೀಟರ್ ವಿಕ್ರಮ್, ನೀನು ನಂಗೆ ಮೋಸ ಮಾಡ್ತಾ ಇದೆಯಾ ಅಂತ ಹೇಳಿ ಅಳ್ತಾ ಇದ್ಲು. ವಿಕ್ರಮ್ ಮಾಯಾ ಪರಿಸ್ಥಿತಿ ನೋಡಿ ಬೇಜಾರು ಮಾಡಿಕೊಂಡು ಅವಳನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ದ. ಮಾಯಾ, ನೀನೇನು ಮಾತಾಡಬೇಡ, ಈಗ ನಿನ್ನ ಪರಿಸ್ಥಿತಿ ಸರಿ ಇಲ್ಲ, ನಡಿ ಮಲ್ಕೋ, ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ತೀಯಾ ಅಂತ ಹೇಳಿ ಅವಳನ್ನು ಎತ್ಕೊಂಡು ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಅವಳನ್ನ ಮಲಗಿಸಿ ರೂಮ್ ಡೋರ್ ಕ್ಲೋಸ್ ಮಾಡಿ ಮಾಯಾ ಪಕ್ಕ ಬಂದು ಕೂತ್ಕೊಂಡ. ಅವಳು ಇನ್ನೂ ನಶೆಯಲ್ಲೇ ಏನೇನೋ ಮಾತಾಡ್ತಾ ಇದ್ಲು. ಅವಳು ವಿಕ್ರಮ್ ಕಾಲರ್ ಇಟ್ಕೊಂಡು, ವಿಕ್ರಮ್, ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೆಯಾ? ಮೋಸ ಮಾಡಿ ನಾನು ಮದುವೆ ಆದೆ. ಮದುವೆ ಆದಮೇಲೆ ನೀನು ಏನೇ ಮಾಡಿದ್ರು ಎಲ್ಲ ಸಾಯಿಸ್ಕೊಂಡು ಯಾವುದಕ್ಕೂ ಅಪೋಸ್ ಮಾಡಿದೆ, ನೀನು ಸಾಯಿಸ್ಕೊಂಡು ಬಂದೆ. ಈ 1 ವರ್ಷ ನಾನು ನಿನ್ನ ಬದಲಾಯಿಸೋಕೆ ನಾನು ಪಟ್ಟ ಕಷ್ಟ ನನಗೆ ಗೊತ್ತು. ಹೇಗೋ ನೀನು ಬದಲಾಗಿದ್ದೀಯಾ, ಇನ್ನು ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ಈಗ ಶ್ರಾವ್ಯ ಬಂದು ಮತ್ತೆ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ. ಅವಳು ನನ್ನ ಹತ್ರನೇ ಚಾಲೆಂಜ್ ಮಾಡ್ತಿದ್ದಾಳೆ, ವಿಕ್ರಮ್ನ ನನ್ನಿಂದ ದೂರ ಮಾಡ್ತೀನಿ ಅಂತ. ಇಲ್ಲ ವಿಕ್ರಮ್, ನಾನು ನಿನ್ನ ಅವಳಿಗೆ ಬಿಟ್ಕೊಡಲ್ಲ, ನೀನು ನನ್ನ ಗಂಡ ಅಂತ ಹೇಳಿ ವಿಕ್ರಮ್ನ ತಪ್ಕೊಂಡ್ಳು. ವಿಕ್ರಮ್ ಮಾಯಾಗೆ ಸಮಾಧಾನ ಮಾಡ್ತಾ, ನಾನು ನಿನ್ನ ಬಿಟ್ಕೊಡಲ್ಲ ಮಾಯಾ, ನೀನೇನು ಯೋಚನೆ ಮಾಡಬೇಡ, ಅವಳನ್ನು ನಮ್ಮ ಲೈಫಿಂದ ದೂರ ಮಾಡ್ತೀನಿ, ಈಗ ನೀನು ಮಲ್ಕೋ ಅಂತ ಹೇಳಿ ಬೆಡ್ ಮೇಲೆ ಅವಳನ್ನ ಮಲಗ್ಸೋಕೆ ಹೋದ. ಆಗ ಮಾಯಾ, ಇಲ್ಲ ವಿಕ್ರಮ್, ನಂಗೆ ನಿದ್ದೆ ಬರ್ತಿಲ್ಲ, ನನಗೆ ಸ್ನಾನ ಮಾಡಬೇಕು ಅಂತ ಅನಿಸ್ತಿದೆ, ನಂಗೆ ಸ್ನಾನ ಮಾಡಿಸ್ತೀಯಾ ಅಂತ ಚಿಕ್ಕ ಮಗು ರೀತಿ ಹಠ ಮಾಡ್ತಿದ್ಲು. ವಿಕ್ರಮ್, ಮಾಯಾ, ನಾನು ಹೇಗೆ ನಿನಗೆ ಸ್ನಾನ ಮಾಡಿಸ್ಲಿ, ಈಗ ತುಂಬ ಲೇಟಾಗಿದೆ, ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ಳುವಂತೆ, ಈಗ ಮಲ್ಕೋ ಅಂದ. ಅದಕ್ಕೆ ಮಾಯಾ, ವಿಕ್ರಮ್, ನಾನೀಗ ಸ್ನಾನ ಮಾಡಬೇಕು ಅಂದರೆ ಮಾಡಬೇಕು, ನೀನು ನನಗೆ ಸ್ನಾನ ಮಾಡಿಸ್ತೀಯಾ ಅಷ್ಟೇ ಅಂತ ಹೇಳಿ ಅವಳು ಟಾಪ್ ತೆಗೆದು ಆ ಕಡೆ ಎಸೆದ್ಲು. ವಿಕ್ರಮ್ ಮಾಯಾನ ಹಾಗೆ ನೋಡಿ ಅವನ ಹಾರ್ಟ್ ಬೀಟ್ ಜೋರಾಯಿತು. ಅವನ ಮನಸ್ಸಲ್ಲಿ ಹೊಸ ಹೊಸ ಆಸೆಗಳು ಹುಟ್ಟಿದ್ರು. ಈ ಪರಿಸ್ಥಿತಿಯಲ್ಲಿ ಮಾಯಾ ಜೊತೆ ತಪ್ಪಾಗಿ ನಡ್ಕೋಬಾರ್ದು ಅಂತ ಅಂದ್ಕೊಂಡು ತಕ್ಷಣ ಆ ಕಡೆ ತಿರುಗಿ, ಏನು ಮಾಡ್ತಾ ಇದೆಯಾ ಮಾಯಾ ನೀನು, ಫಸ್ಟ್ ನಿನ್ನ ಡ್ರೆಸ್ ಹಾಕೋ, ನಾಳೆ ಮಾತಾಡೋಣ ಅಂತ ಅಂದ. ಮಾಯಾ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಅವಳು ವಿಕ್ರಮ್ ಹತ್ರ ಬಂದು ಅವನ ಭುಜದ ಮೇಲೆ ಕೈ ಇಟ್ಟು, ವಿಕ್ರಮ್, ನನಗೆ ಇರಿಟೇಷನ್ ಫೀಲ್ ಆಗ್ತಿದೆ, ಪ್ಲೀಸ್ ನನಗೆ ಹೆಲ್ಪ್ ಬೇಕು, ಸ್ನಾನ ಮಾಡಿಸು ಅಂತ ಮಗು ರೀತಿ ಮುಖ ಮಾಡ್ಕೊಂಡು ಕೇಳಿದ್ಲು. ವಿಕ್ರಮ್ ಅವಳು ಮುದ್ದಾದ ಮುಖ ನೋಡಿ ಇಲ್ಲ ಅಂತ ಹೇಳೋಕ್ಕೆ ಆಗದೆ, ಸರಿ ಮಾಯಾ, ಸ್ನಾನ ಮಾಡಿಸ್ತೀನಿ, ಬಟ್ ಬೇಗ ಸ್ನಾನ ಮಾಡಿ ಸುಮ್ಮನೆ ಮಲ್ಕೋಬೇಕು, ಹಠ ಮಾಡೋ ಹಾಗಿಲ್ಲ ಅಂದ. ಮಾಯಾ ನಗ್ತಾ ಓಕೆ ಅಂದ್ಲು. ವಿಕ್ರಮ್ ಬಾತ್ರೂಮ್ ಕರ್ಕೊಂಡು ಹೋಗಿ ವಾಟರ್ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡಿ ಶವರ್ ಆನ್ ಮಾಡ್ದ. ಮಾಯಾ ಬೀಳ್ತಿದ್ದ ನೀರಿನ ಕೆಳಗಡೆ ನಿಂತು ಶವರ್ ತಗೊಳ್ತಾ ಇದ್ಲು. ಅವಳ ಮೇಲೆ ಬೀಳ್ತಿದ್ದ ಬಿಸಿ ನೀರಿಂದ ಬೆಳ್ಳಗಿದ್ದ ಅವಳ ಮೈ ಕೆಂಪು ಬಣ್ಣಕ್ಕೆ ತಿರುಗ್ತು. ಈ ಕಡೆ ವಿಕ್ರಮ್ ಅವಳನ್ನ ನೋಡ್ತಾ ತನ್ನ ಕಂಟ್ರೋಲ್ ತಪ್ತಾ ಇದ್ದ. ಮಾಯಾ, ಸಾಕು ನಡಿ, ಡ್ರೆಸ್ ವೇರ್ ಮಾಡಿಕೊಂಡು ಮಲ್ಕೋ ಅಂತ ಹೇಳ್ದ. ಅದಕ್ಕೆ ಮಾಯಾ ತುಂಟತನದಿಂದ ನಗ್ತಾ, ವಿಕ್ರಮ್, ನೀನು ನನ್ನ ಜೊತೆ ಸ್ನಾನ ಮಾಡು ಅಂದ್ಲು. ಅವಳು ಹೇಳಿದ ಕೇಳಿ ವಿಕ್ರಮ್ ಮೈಯಲ್ಲಿ ಶಾಕ್ ಹೊಡೆದ ಹಾಗಾಯಿತು. ಮಾಯಾ ಮಗು ಥರ ಆಡಬೇಡ, ಈಗ ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನೇ ರಿಗ್ರೆಟ್ ಮಾಡ್ಕೋತೀಯ ಅಂದ. ಮಾಯಾ, ನಾನು ಯಾಕೆ ರಿಗ್ರೆಟ್ ಮಾಡ್ಕೊಳ್ಳಿ, ನಾನು ನನ್ನ ಗಂಡನ ಜೊತೆ ಸ್ನಾನ ಮಾಡ್ತಾಯಿದ್ದೀನಿ, ಅದರಲ್ಲಿ ಏನು ನಾಚಿಕೆ, ಅದರಲ್ಲೂ ನಾವಿಬ್ಬರು ಅಡಲ್ಟ್ಸ್ ಅಂತ ಹೇಳಿ ಅವನನ್ನು ತನ್ನ ಹತ್ರ ಎಳ್ಕೊಂಡ್ಳು. ಅವನ ಶರ್ಟ್ ಬಟನ್ ತೆಗಿಯೋಕ್ಕೆ ಶುರು ಮಾಡಿದ್ಲು. ವಿಕ್ರಮ್ಗೂ ಈಗ ಅವಳನ್ನ ದೂರ ತಳ್ಳೋ ಮನಸ್ಸು ಇರಲಿಲ್ಲ. ಅವಳ ಸೌಂದರ್ಯಕ್ಕೆ ವಿಕ್ರಮ್ ಸೋಲ್ದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಬೇರೆ ಏನೂ ಯೋಚನೆ ಮಾಡದೆ ಅವಳ ಸೊಂಟ ಹಿಡಿದು ಲಿಪ್ ಲಾಕ್ ಮಾಡ್ದ. ಸ್ವಲ್ಪ ಸಮಯ ಈ ರೊಮ್ಯಾನ್ಸ್ ಮುಂದುವರಿತು. ಹೂವಿನಂತೆ ಇದ್ದ ಅವಳನ್ನು ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅವಳ ದೇಹದ ಉಬ್ಬು ತಗ್ಗುಗಳನ್ನು ಗಮನಿಸ್ದ. ಅವಳ ಮೇಲೆ ಮುತ್ತಿನ ಮಳೆ ಸುರಿದ. ಮಾಯಾ ಕೂಡ ಅವನಿಗೆ ತಕ್ಕ ಹಾಗೆ ಸಹಕರಿಸ್ತಾ ಇದ್ಲು. ಕೊನೆಗೂ ಅವರಿಬ್ಬರ ಮೊದಲ ಮಿಲನ ರೊಮ್ಯಾಂಟಿಕ್ ಆಗಿ ಈ ರಾತ್ರಿ ಎಲ್ಲ ಸಾಗಿತ್ತು.
ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಆ ಹಾಲನ್ನ ಮಾಯಾ ಕುಡ್ದಿದ್ದಾಯಿತು. ಆ ಕುಡ್ದಿದ್ದಾದ್ಮೇಲೆ ಅವಳ ಮನಸ್ಸಲ್ಲಿ ಏನೇನಿದೆ ನೋವು ಅದನ್ನೆಲ್ಲ ಚೂರು ಚೂರೇ ವಿಕ್ರಮ್ ಹತ್ರ ಹೇಳ್ಕೊಳ್ತಾ ಇದ್ದಾಳೆ. ಸೊ ಈಗ ವಿಕ್ರಮ್ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಹಾಗೆ ಅವಳು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಮಾಯಾ ಇವತ್ತು ಕಂಟ್ರೋಲ್ ತಪ್ಪಿಬಿಟ್ಟಿರ್ತಾಳೆ. ಸೊ ಅವರಿಬ್ಬರ ಮೊದಲ ಮಿಲನ ಕೂಡ ಈ ಎಪಿಸೋಡಲ್ಲಿ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ವಿಕ್ರಮ್ ಹಳೆ ಪ್ರೀತಿ ಅಂತ ಹೇಳಿ ಶ್ರಾವ್ಯ ಹಿಂದೆನೇ ಹೋಗ್ತಾನೆ. ಅವಳು ಆಲ್ರೆಡಿ ಮೋಸ ಮಾಡಿದ್ದಾಳೆ ಅಂತ ಅವ್ನಿಗೆ ಗೊತ್ತು. ಸ್ವಲ್ಪ ನಾಯಿ ಸೌಂಡ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಕ್ರಮ್ ಹೇಗೆ ಶ್ರಾವ್ಯನ ಮನೆಯಿಂದ ಈಚೆ ಕಳಿಸ್ತಾನೆ, ಇಲ್ಲ ಮಾಯಾಯಿಂದನೇ ವಿಕ್ರಮ್ ದೂರ ಆಗ್ತಾನ, ಮಾಯಾ ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿರ್ತಾಳೆ, ಹಾಗೆ ನೆಕ್ಸ್ಟ್ ವಿಕ್ರಮ್ ಹಾಗೆ ಮಾಯಾ ಲೈಫ್ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಮತ್ತೊಂದು ಎಪಿಸೋಡ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಹೇಳಬೇಕು ಅಂತ ಇದ್ದರೂ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ. ಸೊ ನೀವು ಕಮೆಂಟ್ ಮಾಡ್ಬೋದು. ನನಗೂ ಗೊತ್ತಾಗುತ್ತೆ ನಿಮಗೆ ಕಥೆಗಳು ಇಷ್ಟ ಆಗ್ತಾ ಇದೆಯಾ ಇಲ್ವಾ, ನಾನಿನ್ನು ಮುಂದೆ ತೊಗೊಂಡು ಹೋಗ್ಬೇಕಾ ಕಥೆಗಳನ್ನ, ಇಲ್ಲ ಬೇರೆ ಥರ ಒಂದು ಸ್ಟೋರಿನ ತೊಗೊಂಡು ಬರಲ್ಲ ಅಂತ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಯಾವ ಥರ ನಾನು ಇನ್ನೂ ಕಥೆಗಳನ್ನ ನಿಮ್ಮ ಮುಂದೆ ತರ್ಬೋದು ಅಂತ ನನಗೂ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು, ಬಾಯ್.